ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. 2003 ಹುಟ್ಟಿರೋರ್ಗೆ ಮದುವೆ ಈಗ ಬರುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ, ನಿಧಾನ ಮಾಡೋಣ. 2003 ನಿಮ್ಮ ಮಕ್ಕಳು ಹುಟ್ಟಿದ್ದಾರೆ, ಮದುವೆ ಮಾಡಿಬಿಡೋಣ, ಯಾವುದೋ ಸಂಬಂಧ ಬಂದ್ಬಿಡುತ್ತು. ಹಾಗೆ ಗುರು ನೋಡಿ ಅಲ್ಲಿ ಅತಿಸಾರ ಯೋಗದಲ್ಲಿ ವೇಗವಾಗಿ ಓಡುತ್ತಿರುವುದರಿಂದ 100% ಹೇಳ್ತಾನೆ 2003 ಹುಟ್ಟಿದವರಿಗೆ ಅಲ್ಲೊಂದು ಕನ್ಫ್ಯೂಷನ್ಗಳ ಮದುವೆ ಆಗ್ಬಿಡುತ್ತೆ. ಹುಡುಗನ್ಗೆ ಏನು ಇರಲ್ಲ, ಇಲ್ಲ ಹುಡುಗಿಗೆ ಏನು ಇರಲ್ಲ, ಇಲ್ಲ ಹುಡುಗಿಗೆ ಅರ್ಧ ಕೆಲಸ. ಒಬ್ಬರು ಬಂದಿದ್ರೆ ನಾವು ಒಂದೇ ಮಾತು ಹೇಳ್ದೆ, ಹುಡುಗನ್ಗೆ ಏನು ಇಲ್ಲಪ್ಪ. 2003 ನಮ್ಮ ಪಾಪು ನನ್ನ ಮಾತು ಹೇಳ್ತಾನೆ, ದುಡುಕ್ಬೇಡಿ, ಏನೂ ಆಗೋಲ್ಲ, ಎಂಥದಾಗೋಲ್ಲ, ಸ್ವಲ್ಪ ತಡೆಯೋಣ, ಬೇಕಾದ್ರೆ ತಟ್ಟೆ ಬದಲಾಯಿಸ್ಕೊಳ್ಳೋಣ. ಈ ಹುಡುಗಿ ಇಷ್ಟಪಡ್ತಾಳೆ ನಿಮ್ ಜಾತಿ, ಆದ್ರೆ ಜಾತಿಯಲ್ಲಿ ಸಬ್ ಜಾತಿಯಾಗಿ ಬರುತ್ತೆ. ವೃಷಭ ಲಗ್ನಕ್ಕೆ 8ನೇ ಮನೇಲಿ ಕುಜ, ಸಪ್ತಮಾಧಿಪತಿ ಕುಜ ಪ್ರಬಲವಾಗಿ ಗುರುವಿನ ಮನೇಲಿ ಇದ್ದಾನೆ, ಸೂಪರ್. ಆದರೆ ಕೇತು ನಕ್ಷತ್ರದಲ್ಲಿದ್ದಾನೆ ಬೇರೆ, ನೆಮ್ಮದೇ. ರೆಡ್ಡಿಸೇ ರೆಡ್ಡಿನಲ್ಲಿ ಇನ್ನೊಂದು ಒಕ್ಕಲಿಗ ರೆಡ್ಡಿಯೋ, ಕಮ್ಮ ರೆಡ್ಡಿಯೋ, ಬೇರೆ ಚೌಧರಿ ರೆಡ್ಡಿಯೋ, ಈ ತರದ್ದು ಏನೋ ಬರುತ್ತೆ. ಗೌಡ್ರೆ, ಆದ್ರೆ ಒಕ್ಕಲಿಗ ಗೌಡ್ರು ನೀವಾಗಿದ್ರೆ ಅವ್ರು ಬೇರೆ, ಬೆರಳು ಕೊಡೋ ಒಕ್ಕಲಿಗರು, ಈ ತರದ್ ಬೇರೆ ಏನೋ ಬರುತ್ತೆ. ನಾಯ್ಡುವೆ, ಕಮ್ಮ ನಾಯ್ಡು ಬರ್ಬೋದು, ಬಲಿಜ ನಾಯ್ಡು ಬರ್ಬೋದು, ಶೆಟ್ಟಿ ಬಲಿಜ ಬರ್ಬೋದು, ಈ ತರ. ಹೌದು ಗುರುಗಳೇ, ಹೌದು ಗುರುಗಳೇ ಅಂತ ನಿಮ್ ತಂಗಿ ಕೇಳ್ತಾಳೇನಪ್ಪ, ಈ ಬೆಂಕಿ, ಈ ರೌದ್ರಂ ಅಂತ ಹೇಳ್ದೆ. ವೃಷಭ ಲಗ್ನ, ವೃಷಭ ರಾಶಿ, ರೋಹಿಣಿ, ಬಾ ಆ ಬಲ, ಆ ಧೈರ್ಯ, ಆ ಶಕ್ತಿ. ನನ್ನಮ್ಮ ಆಲ್ರೆಡಿ PCOD ಪ್ರಾಬ್ಲಮ್ ಇದೆಯೋ ನನ್ ಮಗು ಅಂದೆ, ಸಣ್ಣದಾಗಿದೆ, ಗೋದಾವರಿ ಪುಷ್ಕರ ಬೇರೆ. ಬೇಡಪ್ಪ, 2 ವರ್ಷ ನಮ್ಮವನಲ್ವಾ, ಇನ್ನು ಅವನು ಕೂಡ ಚಿಕ್ಕ ಹುಡುಗ, ಏನೂ ಆಗೋಲ್ಲ, ಅವನ ಹತ್ರ ಏನೂ ಇಲ್ಲ, ಅರ್ಧಂಬರ್ಧ. ಅವನಿಗೂ ಒಂದು 20-25 ಸಾವಿರ ಸಂಬಳ ಬಂದ್ರೆ ಹೆಚ್ಚು ಅಂದ್ರೆ ಹೌದು ಅಂತಿದ್ರೆ. 2003 ಹುಟ್ಟಿದವರಿಗೆ ಮದುವೆ ವಿಚಾರದಲ್ಲಿ ದುಡುಪಡಿ ಕಾಯೋಣ. ಏನಾಗ್ಬಿಡುತ್ತೆ, ಯಾವ ರಾಜ್ಯ ಬರ್ಬೇಕು, ಯಾವ ರಾಜ್ಯ ಬರ್ಬೇಕು, ಯಾವ ಊರ್ CM ಆಗ್ಬೇಕು, ಯಾವ ಊರು ಪಟ್ಟಕ್ಕೆ ಇರ್ಬೇಕು ನೀವು ಅಂದು ಗುರುವ್ರು ಹೇಳ್ಬಿಡ್ತಾರೆ, ಇನ್ನೊಂದು ಹೇಳ್ಬಿಡ್ತಾರೆ, ಇನ್ನೊಂದು ಮಾಡಿಬಿಡ್ತಾರೆ. ಈ ರೀತಿ ಮಾಡತಕ್ಕಂಥ ಭಾವಗಳಿಗೆ ಹೋಗಬೇಡಿ, ದಯಮಾಡಿ ಹೇಳ್ತಾನೆ. ಬಲ ತಿಳ್ಕೊಳ್ಳಿ, ಅದು ಓದಿರ್ಬೋದು. ಇನ್ನೊಂದು ಕುಟುಂಬ ತುಂಬಾ ಸಂಕಟ ಆಗ್ಬಿಡ್ತು. ಹುಡುಗಿನ PUC ಕಾಮರ್ಸ್ ಓದಿಸಿದ್ದಾರೆ, ಡಿಗ್ರಿ BCA ಮಾಡಿಸಿದ್ದಾರೆ, ಈಗ MCA ಮಾಡಿಸೋಣ, ದುಡ್ಡಿಲ್ಲ. ಕೆಲ್ಸಕ್ಕೆ ಬಂದ್ರೆ ಇಲ್ಲಿ ನೋಡಿ ಎಷ್ಟು ಪ್ಯಾಕೇಜ್ ಕೊಟ್ಟಿರೋದು ಗೊತ್ತಾ? ದೊಡ್ಡದಾಗಿ ಹೇಳ್ಕೊಳ್ಳೋ ಕಂಪನಿಗಳು 2.5 ಲಕ್ಷ ಪ್ಯಾಕೇಜು, 5 ವರ್ಷ ಅಗ್ರಿಮೆಂಟ್. ಕೈಗೆ ಬರೋದು ಎಷ್ಟು ಬರುತ್ತೆ ಗೊತ್ತಾ? 1.5 ಲಕ್ಷ ಬರುತ್ತೆ ತಿಂಗಳಿಗೆಲ್ಲ. ವರ್ಷಕ್ಕೆ ಆ ರೀತಿ ತಗೊಂಡ್ರೆ 10ರಿಂದ 12 ಸಾವಿರ, ಇಲ್ಲ 15 ಸಾವಿರ ಬಂದ್ರೆ ಹೆಚ್ಚು. ಅದಕ್ಕೆ 5 ವರ್ಷ ಅಗ್ರಿಮೆಂಟ್. ಇಲ್ಲಿ ಬಂದು ಉಳಿಯೋದ, ತಿನ್ನೋದ, ನಾವು ಕಷ್ಟಪಟ್ಟು ಓದಿಸಿದ್ವಿ. ಯಾರೋ ಪಾಪ ರೈತನ ತಾಯಿ, ಅಲ್ಲ ನಾನ ಎಂತ ಕೆಲಸ ಮಾಡಿದ್ದೆ, ಹುಡುಗಿ MCOM ಮಾಡ್ಬೇಕಿತ್ತು, ಕಾಮರ್ಸ್ ಮಾಡಿಸ್ಬಿಟ್ಟು ಆದ್ಮೇಲೆ ಬಾವಿಲ್ ಬಿದ್ದ ಮೇಲೆ ಕೊಲೆ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗೆ, ಕಾಪಾಡಿ ಅಂತ ಲಾಯರ್ ಹತ್ರ ಹೋದಾಗೆ. ಕೊಲೆ ಮಾಡೋಕ್ ಮೊದಲೇ ಒಂದು ಯೋಚನೆ ಇರಬೇಕು, ಇದು ಎಲ್ಲಿಗೆ ತಂದು ನಿಲ್ಸುತ್ತೆ ನಮ್ಮ ಮಕ್ಕಳು ಬದುಕು, ಜೀವನ. ಈಗಿನ ಜನರೇಷನ್ ಬೇರೆ, ಜನರೇಷನ್ Z ಅವ್ರಿಗೆ ಗೊತ್ತಿದೆ, ದೇ ನೋ ಸೋ ಮೆನಿ ಥಿಂಗ್ಸ್. ನನ್ ಮಾತು ಕೇಳಿ, ಅವ್ರಿಗೆ ಗೊತ್ತಿರೋಷ್ಟು ನಮಗ್ ಗೊತ್ತಿಲ್ಲ. ನಾವು ಗಾಬರಿ ಪಡಿಸ್ಬಿಟ್ಟು ಅವ್ರನ್ನ ತಳ್ಳಿಬಿಡೋದು. ಸೂರ್ಯ ಶನಿ ಸಂಬಂಧಿ. ಅಪ್ಪು ನಿನಗೆ ಗೌರ್ಮೆಂಟ್ ಇದ್ದಿದ್ದೆ ಟ್ರೈ ಮಾಡು ಅಂದ್ರೆ, ಗುರುಜಿ 2nd ಇಯರ್ ಡಿಗ್ರಿನಲ್ಲೇ ಬರ್ದಿದ್ದೆ, ಜಸ್ಟ್ 5 ಮಾರ್ಕ್ಸ್ ಅಲ್ಲಿ ಹೋಯ್ತು. ಓದಿಕೊಂಡು ಕಾಲೇಜಲ್ಲೇ ಸುಮ್ಮನೆ ಮಗು ಬ್ಯಾಂಕ್ ಎಕ್ಸಾಮ್ ತಗೊಂಡಿರೋದು 6 ಮಾರ್ಕ್ಸ್. ನಾನು ಅದೇ ಹೇಳಿದೆ, ಅಯ್ಯೋ ನಾನು ಬಂಗಾರ, ಪಕ್ಕದಲ್ಲೇ ತೋಟ ಇಟ್ಕೊಂಡು ಕಂಕ್ಳಲ್ಲೇ ಮಗು ಇಟ್ಕೊಂಡು ಊರೆಲ್ಲ ಸುತ್ತಿದ್ಯಲ್ಲೋ ನನ್ನಮ್ಮ, ನನ್ನ ಮಾತು ಕೇಳೋ, ಇದನ್ನ ತಗೊಳ್ಳೋ, ಇದ್ರಲ್ಲಿ ಇದೆ ಕಣೋ ನಿನಗೆ ಅಂತ. ಆಯ್ತು ಗುರುಜಿ. ಅದಕ್ಕೆ ಹೇಳೋದು ಮಕ್ಕಳು, ಓದ್ಸೋಕ್ ಮೊದ್ಲು, ಮಾಡ್ಸೋಕ್ ಮೊದ್ಲು ಯಾವ ರಂಗದಲ್ಲಿ ಶಕ್ತಿ ಇದೆ, ಮದುವೆಯಲ್ಲಿ ಶಕ್ತಿ ಇದೆಯಾ, ಬದುಕಲ್ ಶಕ್ತಿ ಇದೆಯಾ, ಇದೇನು ತಿಳ್ಕೊಳ್ಳದೆ ಮಾಡ್ಬಿಟ್ಟು ಜ್ಯೋತಿಷಿ ಅದಕ್ಕೆ ಸಾಮಾನ್ಯರಾಗಲ್ಲ. ನೀವೆಲ್ಲ ಮಾಡ್ಕೊಂಡು
ಹಚ್ಚಿಸ್ಕೊಂಡು ಬಾಡಿಸ್ಕೊಂಡು ಬರಬೇಡಿ ಅಂತ ಅದಕ್ಕೆ ನೊಂದ್ಕೊಂಡು ಹೇಳ್ತಾನೆ. ಆಮೇಲೆ ನಿರ್ಧಾರನೂ ತಗೊಳ್ಳಲ್ಲ. ಅವು ಸಾಯ್ಬೇಕು, ಕೋಲು ಮುರಿಬಾರ್ದು, ಅವೆಲ್ಲ ಇಲ್ಲ. ಅಕ್ಕಿ ಖಾಲಿ ಆಗಬಾರ್ದು, ನೆಂಟರು ಬರ್ಬೇಕು. ಅದೇಗೆ? ಒಂದೇ ಕೂಡ ಕುಂಭಲಗ್ನ, ಒಂದು ತಾಯಿ ಜೀವ, ಗುರು ವಕ್ರ. ಒಂದೇ ಮಾತು, ಸನ್ಯಾಸಿ ಜಾತಕ ಹೊರಟೋಗೋ ನೀನು, ಇವನ್ ಕರ್ಕೊಂಡೋಗಿ ಒಂದು ಒಳ್ಳೆ ಸ್ಕೂಲಿಗೆ ಸೇರ್ಸು. ನಿನ್ನ ಮನೆಯಲ್ಲಿ ನಿನ್ ಗಂಡ ಊಟ ಹಾಕ್ತಿಲ್ಲ, ಏನು ಇಲ್ಲ, ನಿನಗೆ ಹಾಕ್ತಿಲ್ಲ ಬಿಡು, ಆ ಮಗುಗ್ ಮಾಡ್ತಿದ್ದಾನ ಅಂದ್ರೆ ಬಿಕ್ಕಿ ಬಿಕ್ಕಿ ಅಳುತ್ತೆ, ಕುಸ್ದೋಗ್ಬಿಡ್ತಾನೆ ಪುಟ್ಟ. ತಾಯಿ ಅಳಬಾರದು, ತಾಯಿ ಕುಗ್ಗಬಾರದು, ತಾಯಿ ಕಣ್ಣೀರ್ ಹಾಕ್ಬಾರ್ದು. ನೆನಪಿಟ್ಟುಕೊಳ್ಳಿ, ಗಂಡು ಮಕ್ಕಳು, ಮುಖ್ಯವಾಗಿ ಮೊದಲನೇ ಮಗ ತಾಯಿ ಅಂತೆಯೇ. ತಾಯಿ ಗಟ್ಟಿ ಇದ್ರೆ ಮಗ ಗಟ್ಟಿ. ಇವತ್ತು ನಾನು ಇಷ್ಟು ಗಟ್ಟಿ ಇರೋದಕ್ಕೆ ಕಾರಣ ನನ್ನ ತಾಯಿಯೇ. ನನ್ನ ಮನೆ ಹೆಣ್ಮಕ್ಳು ಪುಕ್ಕಳು ಕಾರಣ ನನ್ನ ತಂದೆ ಮೆತುವು, ತುಂಬಾ ಸಾಫ್ಟು, ಏನೂ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಅದು ಮೊದಲನೇ ಮಗು ಅದು ಅನ್ನೋದು ಅಮ್ಮ, ಮಗು ತರ ನೋಡ್ಕೊಳ್ಳೋ ಅಂತ. ಅವ್ರನ್ನೇನು ಅನ್ಬೇಡ ಕಣೋ, ಸಿಟ್ಟು ಜಾಸ್ತಿ ಅಷ್ಟೇ, ಏನು ಅಂತಾರೆ, ತಲೆಗೆ ಹತ್ತಿಸ್ಕೋಬೇಡ. ಆಡ್ ಭಾಷೆ, ಹಳ್ಳಿ ಭಾಷೆ ಏನೋ ಮಾತಾಡ್ಬಿಡವ್ರು. ಅಪ್ಪ ಸಿಟ್ಟಿಗೆ ಎದ್ದು ಬಿಟ್ರೆ ಹೊರಟು ಮಾತು, ಕೈಯೇ ಬಾರಿಸ್ಬಿಡವ್ರು. 70 ಬಿಟ್ರು ಅಂದ್ರೆ 7 ಅಡಿ ಹೋಗಿ ಬೀಳ್ತಿದ್ವಿ, ಅಂತ ಗಟ್ಟಿ. ದಯಮಾಡಿ ಹೇಳ್ತಾರೆ, ಎದ್ದೋಗು ಅಂದ್ರೆ ಮನ ಹೋಗ್ಬಿಡುತ್ತೆ ಗುರುಜಿ. ನೋಡಿ, ಒಂಟಿ ಗುರು ಕಣೋ, ವಕ್ರ ಗುರು ಕಣೋ, ಅಲ್ಲಿ ಕುತ್ಕೊಂಡು ನಿನಗೂ ಮರ್ಯಾದೆ ಕೊಡ್ತಿಲ್ಲ, ನಿನ್ನೂ ಸಾಕ್ತಿಲ್ಲ. ಒಂದ್ ಮದುವೆ ಆದ್ಮೇಲೆ ತಪ್ಪು ತಿಳ್ಕೊಬೇಡಿ, ಭಿಕ್ಷೆ ಬೇಡಿ ಆದ್ರು, ಕಾಲು ಇಟ್ಕೊಂಡಾದ್ರು ಅದು ಮಗಳು, ಮೊದಲನೇ ಮಗಳು, ಅವ್ನ್ ಸಾಕ್ಬೇಕು. ಮತ್ತೆ ಯೋಗ್ಯತೆ ಇಲ್ದವ್ನ್ ಯಾಕೆ ಆಗ್ಬೇಕಿತ್ತು? ನೋಡಿ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ. ಎಷ್ಟೋ ಜನ ಗಂಡಸರು ಇಂಥ ಹೆಣ್ಣು ಮಗು ನಮ್ ಜೀವನದಲ್ಲಿ ಬಂದ್ಬಿಟ್ರೆ ಸಾಕಪ್ಪ ಅಂತ, ಅಲ್ಲಿಲ್ಲ. ಎಷ್ಟೋ ಮಂದಿ ತಾಯಂದ್ರು ಒಳ್ಳೆ ಒಂದು ಊಟ, ಹೆಣ್ಮಕ್ಳು ಇನ್ನೇನ್ ಕೇಳ್ತಾರೆ ನಮ್ಮ ಕನ್ನಡದ ತಾಯಂದ್ರು. ನಮ್ ಕರ್ನಾಟಕದ ಅಮ್ಮಂದ್ರು ಕೇಳೋದು ಒಂದು ಊಟ, ಒಂದ್ ಬಟ್ಟೆ, ಒಂದ್ ವಾರಕ್ಕೊಮ್ಮೆ ಒಂದ್ ಮಲ್ಗೆ ಹೂವು, ಒಂದಿಷ್ಟು ಮೈಸೂರು ಪಾಕ್ ತಂದು ಕೊಟ್ಬಿಟ್ರೆ ಮುಗಿದೋಯ್ತು. ಯಾವಾಗ್ಲೂ ಒಂದ್ ಟೆಂಟ್ಗೆ ಒಂದ್ ಪಿಕ್ಚರ್ ಕರ್ಕೊಂಡು ಹೋಗಿ ಬಂದ್ಬಿಟ್ರೆ ಇನ್ನೂ ಆನಂದವೇ. ಏನ್ ಕೇಳಲ್ಲ, ಆಟೋ ಹತ್ತಿಸ್ಬಿಟ್ರೆ ಆ ಕಾಲಕ್ಕೆ ನಮಗ್ ಸ್ವರ್ಗ ಅನ್ನೋರು. ಇವಾಗ ಟ್ಯಾಕ್ಸಿಗಳು ಬಂದ್ಬಿಟ್ಟಿದಾವೆ, ಏನ್ ಕೇಳ್ತಾರೆ ಅವರು? ದಯಮಾಡಿ 2003 ಹುಟ್ಟಿದವರಿಗೂ ಗುರು ಅತಿಸಾರ ಯೋಗದಲ್ಲಿ ಹಿಂಗೆ ಅನ್ನೋದ್ರಿಂದ ಆ ವೇಗನ ಎಳಿತಿದೆ. ನಿಮ್ ಕೈ ಮುಗಿತಾನೆ. ಯಾರಾದ್ರೂ ಹಿರಿಯ ವೈದಿಕರ ಹತ್ರ ಕೇಳ್ಕೊಂಡು ಹೆಜ್ಜೆ ಹಾಕ್ಸಿ, ದುಡುಕ್ಬೇಡಿ, ಜಾಗ್ರತೆ ಅಂತ ಹೇಳ್ತಾ ಇನ್ನಷ್ಟು